ಸಿಐಬಿ ನ್ಯೂಸ್. ಸಾಸರಗಾಮ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರ, ರಸ್ತೆ ತಡೆ ಚಳವಳಿ ಎಚ್ಚರಿಕೆ. ಕಾಳಗಿ ತಾಲೂಕಿನ ರುಮ್ಮನಗುಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾಸರಗಾಮ ಗ್ರಾಮದಲ್ಲಿ ಕಳೆದ 5 ದಿನಗಳಿಂದ ಸಾರ್ವಜನಿಕ ಕುಡಿಯುವ ನೀರಿನ ಸಮಸ್ಯೆ ಗಂಭೀರವಾಗಿದ್ದು, ತಕ್ಷಣ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಕುರಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವ ಗ್ರಾಮಸ್ಥರು ಮೇ 9, 2026ರಂದು ಬೆಳಿಗ್ಗೆ 9 ಗಂಟೆಗೆ ಸಾಸರಗಾಮ ಹೆದ್ದಾರಿಯಲ್ಲಿ ರಸ್ತೆ ತಡೆ ಚಳವಳಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮದಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಮೋಟಾರ್ ಸುಟ್ಟು ಹೋಗಿದ್ದು, ಇದುವರೆಗೆ ದುರಸ್ತಿ ಕಾರ್ಯ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಜನರು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಲಾಗಿದೆ. ಸಂಬಂಧಿತ ಅಧಿಕಾರಿಗಳ ಗಮನಕ್ಕೆ ಸಮಸ್ಯೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚೆನ್ನೂರು ಕೆರೆಯಿಂದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಜಾರಿಗೆ ತಂದರೂ ಕೋಟ್ಯಾಂತರ ರೂಪಾಯಿ ವೆಚ್ಚವಾದರೂ ಸಮಸ್ಯೆ ನಿವಾರಣೆಯಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಳಪೆ ಕಾಮಗಾರಿಯಿಂದ ಪೈಪುಗಳು ಎಲ್ಲೆಂದರಲ್ಲಿ ಒಡೆದು ಹೋಗುತ್ತಿದ್ದು, ಇದರಿಂದ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ತಕ್ಷಣವೇ ಕುಡಿಯುವ ನೀರಿನ ಮೋಟಾರ್ ದುರಸ್ತಿ ಮಾಡಿ ಶುದ್ಧ ಕುಡಿಯುವ ನೀರಿನ ಸಮರ್ಪಕ ವ್ಯವಸ್ಥೆ ಕಲ್ಪಿಸಬೇಕೆಂದು ಗ್ರಾಮಸ್ಥರು ಸರ್ಕಾರ ಹಾಗೂ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಶರಣಬಸಪ್ಪ ಮಮಶೆಟ್ಟಿ, ಅಕ್ಬರ್ ಪಟೇಲ್, ನಾಗೇಶ ನಾಟಿಕಾರ್, ಗುಡು ಪಟೇಲ್, ಚಾಂದ್ ಪಟೇಲ್, ಹಣಮಂತ ಹೆಲವಾರ, ಬಮಗೊಂಡ ಪೂಜಾರಿ ಹಾಗೂ ಮಹಬೂಬ್ ಪಟೇಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನೀರು ಕೂಡ ಅದನ್ನ ಮೋಟರ್ ಸುಟ್ಟಿ ದುರಸ್ತಿ ಮಾಡಿದ್ರೆ ಸಮಸ್ಯೆ ಸೆಟ್ಲ್ ಆಗ್ತದೆ. ಆಮೇಲೆ ಜೆಜೆಎಂ ಮತ್ತು ಬಹುಗ್ರಾಮ ಕುಡಿಯುವ ನೀರಿನ ಪೈಪ್ಲೈನ್, 2 ಪೈಪ್ಲೈನ್ ಹೊಡೆದವ ಅಂತ ಹೇಳ್ತಾರೆ. ಅದನ್ನು ದುರಸ್ತಿ ಮಾಡಿಲ್ಲ, 2 ದುರಸ್ತಿ ಮಾಡ್ಬೇಕು. ಇನ್ನು ಇನ್ನೊಂದೇನು, ಪಂಪ್ ಆಪರೇಟರ್ಗಳನ್ನ ನೀರ್ ಬಿಡ್ರಿ ಅಂತ ಜನ ಕೇಳಿದ್ರೆ ಅವ್ರು ಬೈತಾರ ಅನ್ನೋಂಥ ಜಗಳ ಇದೆ. ಅಂದ್ರೆ ಕೋಳಿ ಮುಂದೆ ದಾಣಿ ಹಾಕಿ ಜಗಳ ಹಸ್ತಕ್ಕಂತಾರ ಪಿಡಿಒ. ಆ ಕಾರಣಕ್ಕಾಗಿ ಅವ್ರು ಪಗಾರ ಕೊಟ್ಟಿಲ್ಲ ಅಂತೇಳಿ ಜನರ ಜೊತೆಗೆ ಜಗಳ ಮಾಡೋದ್ರ ಮೂಲಕ ಸಮಸ್ಯೆ ಬಗೆಹರಿಲ್ಲ. ಅದು ಜಗಳ. ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಜೆಸ್ಕಾಂ ಕಚೇರಿ ಎದುರುಗಡೆ ಇವತ್ತು ಪ್ರತಿಭಟನೆಯನ್ನು ನಡೆಸಿ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಇವತ್ತು ಈಗ ಆಲ್ರೆಡಿ ಕಲಬುರಗಿ ಜಿಲ್ಲಾ ಉರಿ ಬಿಸಿಲಿನ ತಾಪಮಾನ ಹೆಚ್ಚಿಗಾಗಿದೆ. ಬಿಸಿಲಿನ ನಾಡು ಅಂತೇಳಿ ಖ್ಯಾತಿ ಪಡೆದಿರತಕ್ಕಂಥ ಕಲಬುರಗಿ ಜಿಲ್ಲೆ ಇಂಥ ಉರಿ ಬಿಸಿಲಿನಲ್ಲಿ ಮಧ್ಯಾಹ್ನದ 1 ಗಂಟೆಗೆ 3 ಫೇಸ್ ವಿದ್ಯುತ್ತನ್ನು ಕೊಟ್ಟರೆ ರೈತರ ಕಬ್ಬಿಗಾಗಲಿ, ತರಕಾರಿ ಬೆಳೆಗಾಗಲಿ, ಹಣ್ಣಿಗಾಗಲಿ, ಗಿಡಗಳಿಗಾಗಲಿ ಇವತ್ತು ನೀರು ಬಿಡ್ತಕ್ಕಂಥದ್ದು ಏನಾಗಿದೆ, ಅವ್ರ ಬದುಕನ್ನು ಕಂಗಾಲಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವ್ರ ಜೀವಕ್ಕೆ ಇವತ್ತು ಭಯಭೀತರಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಸಿಲು ಬಡಿದು ಇವತ್ತು ಪ್ರಾಣ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಸಂಕಷ್ಟ ಆಗೋದ್ರಿಂದ ಸರ್ಕಾರ ಜೆಸ್ಕಾಂ ಡಿಪಾರ್ಟ್ಮೆಂಟ್ ತಕ್ಷಣ ಮಧ್ಯಪ್ರವೇಶ ಮಾಡಿ ಬೆಳಿಗ್ಗೆ ನಸುಕಿನ ಜಾವ 5 ಗಂಟೆಯಿಂದ 11:30 ತನಕ 3 ಫೇಸ್ ವಿದ್ಯುತ್ ಕೊಡಬೇಕು ಮತ್ತು ಸಾಯಂಕಾಲ 5 ಗಂಟೆಯಿಂದ 7 ಗಂಟೆವರೆಗೂ 3 ಫೇಸ್ ವಿದ್ಯುತ್ತನ್ನು ಕೊಡಬೇಕು ಅಂತೇಳಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಟ್ರಾನ್ಸ್ಫಾರ್ಮರ್ ಸುಟ್ಟರು ಯಾವುದೇ ಕಾರಣಕ್ಕೂ ಕೂಡ ಇವತ್ತು 1 ವಾರ 15 ದಿನ ಹೋದರೂ ಬೆಳೆ ಒಣಗಿ ಹೋಗಿ ಸತ್ಯನ ಸಾಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ಬೆಳೆ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರ ಬದುಕು ಬೀದಿ ಪಾಲಾಗ್ತದೆ, ಬರ್ಬಾದ್ ಆಗ್ತದೆ. ಬೆಳೆ ಒಣಗಿ ಸತ್ಯನ ಕೈ ಬಂತು ಬಾಯಿ ಬರಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ತಕ್ಷಣವೇ TCಗಳನ್ನು ಕೂಡಿಸ್ಬೇಕು ಮತ್ತು TC ಕೂಡಿಸೋಕ್ಕೆ ಕೆಲವರು ಮಾತ್ರ, ಎಲ್ಲರೂ ಅಲ್ಲ, ಕೆಲವರು ಮಾತ್ರ ಇವತ್ತು ರೊಕ್ಕ ತೊಗೊಂಡು TC ಕೊಡಿಸ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಆ ರೊಕ್ಕ ವಸೂಲಿ ಮಾಡಿ ರೈತರ ಹತ್ರ, ಪಂಪ್ಸೆಟ್ ರೈತರ ಹತ್ರ ಯಾರು TCಗಾಗಿ ರೊಕ್ಕ ವಸೂಲಿ ಮಾಡ್ತಾರೆ ಅವ್ರ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು, ಕಾನೂನು ಕ್ರಮ ಜರುಗಿಸ್ಬೇಕು, ಆ ರೈತರಿಗೆ ನ್ಯಾಯ ಕೊಡಬೇಕು, ತಕ್ಷಣ TC ಕೊಡಿಸ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ಇವತ್ತು ಅದಲ್ಲದೇ ರೈತರು ಇವತ್ತು ವೈರ್ಗಳನ್ನು ಜೋತು ಬಿದ್ದಿದೆ, ಅದನ್ನು ಜೋತು ಬಿದ್ದಿರ್ತಕ್ಕಂಥ ವೈರಿಂದ ಅದು ತಕ್ಷಣವೇ ಆ ವೈರನ್ನು ಬಿಗಿಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಇವತ್ತು ಪ್ರತಿಭಟನೆ ನಡೆಸಿ ತಕ್ಷಣ ಪಂಪ್ಸೆಟ್ ರೈತ ನೆರವಿಗೆ ಜೆಸ್ಕಾಂ ಡಿಪಾರ್ಟ್ಮೆಂಟ್ ಬರಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಿದೆ. ವಿದ್ಯುತ್ ಖಾಸಗೀಕರಣ ಕೈ ಬಿಡಬೇಕು, ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಕೊಡೋದು ನಿಲ್ಲಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೇವೆ. ಆಮೇಲೆ ಬಾವಿಗಳೇನಲ್ರಿ ಊರಾಗ ಸಾರ್ವಜನಿಕ ಬಾವಿಗಳ ಕುಡಿಯೋ ನೀರಿಂದ ಅದು ಗಲೀಜವ ಅಂತ, ಅದು ಯಾವಾಗ ಬಾವಿ ಅದ ಅದನ್ನ ಕ್ಲೀನ್ ಮಾಡ್ಬೇಕು ಅನ್ನೋಂಥ ಒಂದು ವಾದ ಇದೆ. ಊರಾದವ್ರು ಎಲ್ಲರೂ ಕೇಳ್ತಾ ಇದಾರೆ. ಆ ಕಾರಣಕ್ಕೆ ಅದನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಇವು 3 ಡಿಮ್ಯಾಂಡ್ ಇದೆ. ಈ 3-4 ಡಿಮ್ಯಾಂಡ್ ಅದನ್ನ ನೋಡಿ ಸರಿಪಡಿಸ್ಕೊಡ್ರಿ ಇಮಿಡಿಯೇಟ್ ಆಗಿ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಜನ ದಾರಿಸ್ಬೇಡ್ರಿ, ಮುಂದಕ್ಕೆ ಹಾಕಕ್ ಹೋಗ್ಬೇಡ್ರಿ, ದಯವಿಟ್ಟು ವಿನಂತಿ ಮಾಡ್ತೀವಿ ನಾವು. ಜನರ ಜೊತೆಗೆ ಜಗಳ ಮಾಡೋದು ಈಗ
ಈ ಕುಡಿಯುವ ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂಗ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆ ಸೆಟ್ಲ್ ಮಾಡೋದಕ್ಕೆ ಸಂಬಂಧಪಟ್ಟಂಗ ಅವ್ರು ಮಾತಾಡ್ಬೇಕು ತಮ್ಮೆಲ್ಲರ ಉದ್ದೇಶಿಸಿ ಅಂತ ಕೇಳ್ತಾ ಇದ್ದೀನಿ. ತಮ್ಮೆಲ್ಲರ ಪರವಾಗಿ ತಾವೆಲ್ಲರೂ ಅವ್ರ ಮಾತನ್ನ ಆಲಿಸ್ತಾರೆ. ರಿಪೇರಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಒಳಗೆ ಮಾಡ್ಕೊಡ್ತೀನಿ. ಪೈಪ್ಲೈನ್ ರಿಪೇರಿ ನೋಡ್ಬೇಕಾಗ್ತದೆ ನಾನು. ಜೆಜೆಎಂ ದವ್ರದ್ದು ಅತಿ ಹೊಲಸಿಲ್ಲ. ಅದೇ ನಾವು ಜೆಜೆಎಂ ಕೆಲಸನೇ ಆಗಿಲ್ಲ ಸರ್. ಅದು ಊರಾಗ ಜೆಜೆಎಂ ಕ್ಲಿಯರ್ ಕೆಲಸ ಆಗಿಲ್ಲ. ಅಲ್ಲ, ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಸೂಟಿ ಇರೋದ್ರಿಂದ ಅವ್ರು ಬಂದಿಲ್ಲ. ಮಂಡ್ಯನ ಮತ್ತೆ ಅವ್ರು ಕರ್ಕೊಂಡು ಬರ್ತೀನಿ. ನೋಡಿ ಪೈಪ್ಲೈನ್ ಸೋಮವಾರ ದಿನ ಏನೇ ಕೆಲಸ ಇದ್ರು ಬಿಟ್ಟು ಅವ್ರಿಗೆ ಸ್ವಲ್ಪ ಊರಿಗೆ ಕರ್ಕೊಂಡು ತಂದು ನೋಡಿ ಹೋಗೋದು ಉತ್ತಮ. ಆಮೇಲೆ ಮಂಡ್ಯ ಬಂದಿರ್ತೀವಿ ಇಲ್ಲ ಪಂಚಾಯತ್ದಾಗ ಆಪರೇಟರ್ ಗ್ರಾಮ ಪಂಚಾಯತ್ ಮೀಟಿಂಗ್ ಮಾಡಿ ಏನ್ ಹೇಳ್ರಿ